ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ನಿಮಗೂ ಕೂಡ ಗೊತ್ತಿದೆ, ಇವಾಗ ಪಿಂಚಣಿ ಹಣ ಪರಿಷ್ಕರಣೆ ಮಾಡಿದ್ರು. ಈಗ ಮತ್ತೆ ಹೊಸದಾಗಿ ಪಿಂಚಣಿ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಮತ್ತೆ ಪರಿಷ್ಕರಣೆ ಮಾಡ್ತಿದ್ದಾರೆ. ಈ ಸತಿ ನಿಮಗೆ ಅಮೌಂಟ್ ಬರ್ತಾ ಇದ್ರು ಸರಿ, ಬರ್ತಾ ಇಲ್ಲ ಅಂದರೂ ಸರಿ, ನೀವು ಕೆಲವೊಂದು ಡಾಕ್ಯುಮೆಂಟ್ನ ಮೆನ್ಷನ್ ಮಾಡಿದ್ದಾರೆ, ಅದಿಷ್ಟೂ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಕೂಡ ಅತಿ ಶೀಘ್ರದಲ್ಲೇ ಶುರುವಾಗಲಿದೆ. ಏನೆಲ್ಲ ದಾಖಲೆಗಳನ್ನ ರೆಡಿ ಮಾಡಿಟ್ಕೋಬೇಕು, ಹಾಗೆ 31, 32ನೇ ಕಂತಿನ ಹಣ ಬಂದಿಲ್ಲದವ್ರು ಏನು ಮಾಡಬೇಕು, ಹಾಗೆ 33ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ತುಂಬ ಜನ ಏನು ಮಾಡ್ತೀರಾ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಡಿಯೋನ ನೋಡಿ ಆಮೇಲೆ ಸ್ಕಿಪ್ ಮಾಡಿಬಿಡ್ತೀರಾ, ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗಲ್ಲ. ಸೊ ದಯವಿಟ್ಟು ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪಿಂಚಣಿ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಪಿಂಚಣಿ ಹಣ ಪರಿಷ್ಕರಣೆ ಶುರು ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಯಾಕೆ ಅಂತಂದರೆ ಇದಕ್ಕೆ ಮುಂಚೆನೂ ಕೂಡ ಈಗೊಂದು 3-4 ತಿಂಗಳಿಂದನೇ ಈ ಪಿಂಚಣಿ ಹಣ ಪರಿಷ್ಕರಣೆ ಮಾಡಿದ್ರು. ಅನರ್ಹರು ಕೂಡ ಈ ಪರಿಷ್ಕರಣೆ ಪಿಂಚಣಿ ಹಣನ ತಗೊಳ್ತಿದ್ದಾರೆ. ಸೊ ಹಾಗಾಗಿ ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ಬಿಟ್ಟು ಪರಿಷ್ಕರಣೆ ಮಾಡಿದರು. ಬಟ್ ಇವಾಗ ಮತ್ತೆ ಪರಿಷ್ಕರಣೆ ಮಾಡ್ತಿದ್ದಾರೆ. ಯಾಕಪ್ಪ ಅಂತಂದರೆ ಈಗ ನಿಮಗೂ ಕೂಡ ಗೊತ್ತಿದೆ, ಕೆಲವು ಚೇಂಜಸ್ನ ಮಾಡಿದ್ದಾರೆ. ಆದಾಯ ಮಿತಿಯಲ್ಲಿ ಹೆಚ್ಚಳ ಮಾಡಿದ್ದಾರೆ. ಈಗ ಇಷ್ಟು ದಿನ 32,000 ರೂಪಾಯಿ ಇತ್ತು ಅಂದರೆ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿದ್ದೀರಾ, ನಿಮ್ಮ ವರ್ಷದ ಆದಾಯ 32,000 ರೂಪಾಯಿ ಅಥವಾ ಅದಕ್ಕಿಂತ ಒಳಗೆ ಇರಬೇಕಿತ್ತು. ಅದಕ್ಕಿಂತ ಹೆಚ್ಚಿಗೆ ಇರೋದೆಲ್ಲ ಪಿಂಚಣಿ ಹಣನ ಕ್ಯಾನ್ಸಲ್ ಮಾಡಿದರು, ಹೋಲ್ಡಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ಈಗ ಮತ್ತೆ ರಿವೈಸ್ ಮಾಡಿದ್ದಾರೆ. 32,000 ಇದ್ದಿದ್ದನ್ನು 1,20,000ಕ್ಕೆ ಈ ಮಿತಿನ ಏರಿಕೆ ಮಾಡಿದ್ದಾರೆ. ಹಾಗಾಗಿ ಈಗ ಮತ್ತೆ ಪರಿಷ್ಕರಣೆ ಮಾಡ್ತಿದ್ದಾರೆ. ಸೊ ನಿಮಗೆ ಪಿಂಚಣಿ ಹಣ ಬರ್ತಾ ಇದ್ರು ಸರಿ, ಅಕಸ್ಮಾತ್ ನಿಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ 2-3 ತಿಂಗಳಿಂದ ಅಂತಂದ್ರೂ ಸರಿ, ನೀವು ಈ ದಾಖಲೆಗಳನ್ನ ಕೊಡಲೇಬೇಕು. ಈ ದಾಖಲೆಗಳನ್ನ ಕೊಟ್ಟರೆ ಮಾತ್ರ ನಿಮಗೆ ನಿಮ್ಮ ದಾಖಲೆಗಳನ್ನ ವೆರಿಫೈ ಮಾಡಿ ನಿಮಗೆ ನೆಕ್ಸ್ಟು ಪಿಂಚಣಿ ಹಣ ಜಮೆ ಆದಾಗ ಹಣ ಬರುವಂಥದ್ದು, ಇಲ್ಲ ಅಂತಂದರೆ ಬರೋದಿಲ್ಲ. ಸೊ ಹಾಗಾಗಿ ತುಂಬ ಕಡೆ ಈಗ ಆಲ್ರೆಡಿ ಡಾಕ್ಯುಮೆಂಟ್ನೆಲ್ಲ ತೊಗೊಳ್ತಾ ಇದ್ದಾರೆ. ನಿಮ್ಮ ನಾಡ ಕಚೇರಿಲಾಗಿರ್ಬೋದು ಅಥವಾ ವಿಲೇಜ್ ಅಕೌಂಟೆಂಟ್ ಹತ್ರ ತುಂಬ ಜಿಲ್ಲೆಗಳಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ವಿಡಿಯೋ ನೋಡ್ತಿರೋರಲ್ಲಿ ನೀವುಗಳು ಕೂಡ ಕಮೆಂಟ್ ಮಾಡಿ, ನಿಮ್ಗಳಿಗೂ ಕೂಡ ದಾಖಲೆಗಳನ್ನ ಕೇಳ್ತಾ ಇದ್ದಾರಾ, ನೀವೇನಾರ ಕೊಟ್ಟಿದ್ದೀರಾ ಏನು ಅನ್ನೋದನ್ನ ತಿಳಿಸಿ. ಅಕಸ್ಮಾತ್ ನೀವು ಇನ್ನೂ ಕೊಟ್ಟಿಲ್ಲ ಅಂತಂದರೆ ನೀವು ಯಾರೆಲ್ಲ ಪಿಂಚಣಿ ಹಣ ಅಕಸ್ಮಾತ್ ನೀವು ಯಾರು ತಗೊಳ್ತಿಲ್ಲ ಅಂದರೆ ನಿಮ್ಮ ಮನೇಲಿ ದೊಡ್ಡವರು ಇರ್ತಾರೆ ಅಥವಾ ಅಕ್ಕಪಕ್ಕ ನೈಬರ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ಯಾರ ಪಿಂಚಣಿ ಹಣ ತಗೊಳ್ತಿದ್ದಾರೆ ಅಂತಂದರೆ ಅವರಿಗೆ ಈ ದಾಖಲೆಗಳನ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿ. ಮೊದಲನೇದಾಗಿ ಅವರ ರೇಷನ್ ಕಾರ್ಡ್ನ ಕೊಡಬೇಕಾಗತ್ತೆ, ಆಧಾರ್ ಕಾರ್ಡ್ನ ಕೊಡಬೇಕಾಗತ್ತೆ. ಏನೆಲ್ಲ ದಾಖಲೆಗಳನ್ನ ತೊಗೊಂಡೋಗಿ ಕೊಡಬೇಕು ಅನ್ನೋದನ್ನ ತಿಳಿಸ್ತೀನಿ. ಇದನ್ನು ನಾಡ ಕಚೇರಿಗೆ ಅಥವಾ ವಿಲೇಜ್ ಅಕೌಂಟೆಂಟ್ ಹತ್ರ ಕೊಡಬೇಕು. ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ಹಾಗೆ ಸ್ಯಾಂಕ್ಷನ್ ಲೆಟರು, ಹಾಗೆ ಬ್ಯಾಂಕ್ ಪಾಸ್ಬುಕ್ಕು, ಇದಿಷ್ಟನ್ನು ತೊಗೊಂಡೋಗಿ ಕೊಡಬೇಕು. ಅಕಸ್ಮಾತ್ ನಿಮಗೆ ಇನ್ನೂ ಏನಾರ ಡಾಕ್ಯುಮೆಂಟ್ನ ಅಂದರೆ ನೀವು ಯಾವ ಪಿಂಚಣಿ ಹಣ ತೊಗೊಳ್ತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವುದೇ ಪಿಂಚಣಿ ಹಣ ತೊಗೊಳ್ತಿರಲಿ, ನೀವು ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ನೀವು ಯಾವುದೇ ಪಿಂಚಣಿ ಹಣ ತಗೊಳ್ತಿದ್ರು ಕೂಡ ಈ ದಾಖಲೆಗಳನ್ನ ಸಬ್ಮಿಟ್ ಮಾಡಲೇಬೇಕು. ನೀವು ಮುಂಚೆ ಮಾಡಿದ್ದೀನಿ ಈಗಲೂ ಮಾಡಬೇಕಂದ್ರೆ ಹೌದು, ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಯಾಕಂದರೆ ಮರುಪರಿಷ್ಕರಣೆ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಆದಾಯ ಮಿತಿ ಎಲ್ಲ ಚೇಂಜ್ ಮಾಡಿದಾರಲ್ಲ, ತುಂಬ ಜನದ್ದು ಆದಾಯ ಮಿತಿಯಿಂದಲೇ ತುಂಬ ಜನದ್ದು ಕ್ಯಾನ್ಸಲ್ ಮಾಡಿದ್ರು, ಕೆಲವ್ರದ್ದು ಹೋಲ್ಡಲ್ಲಿ ಇಟ್ಟಿದ್ರು. ಈಗ ಚೇಂಜ್ ಆಗಿರೋದ್ರಿಂದ ಈಗ ಮತ್ತೆ ರಿವೈಸ್ ಮಾಡ್ತಿದ್ದಾರೆ. ಅಕಸ್ಮಾತ್ ನಿಮಗೆ ಸರಿಯಾಗಿ ಹಣ ಬರ್ತಿಲ್ಲ, ಈಗ ಒಂದು 3-4 ತಿಂಗಳಿಂದ ನಮಗೆ ಪಿಂಚಣಿ ಹಣ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಅಂಥವ್ರುಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಗೆ ಏನಾರು ಕರೆಕ್ಟಾಗಿ ಬರ್ತಿದೆ, ನಾವು ಕೂಡ ಸಬ್ಮಿಟ್ ಮಾಡಬೇಕಂದ್ರೆ ಹೌದು, ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಅಕಸ್ಮಾತ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿ. ನೀವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀರಾ ಡಾಕ್ಯುಮೆಂಟ್ನ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾಡ ಕಚೇರಿ ಇಲ್ಲ ವಿಲೇಜ್ ಅಕೌಂಟೆಂಟ್ ಹತ್ರ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ.
ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ ಅದು ಕೂಡ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಪರಿಷ್ಕರಣೆ ಕೂಡ ಆಗ್ತಾ ಇದೆ. ಅದಕ್ಕೆ ಅಂತಲೇ ಆ್ಯಪ್ ಹಾಗೆ ವೆಬ್ಸೈಟ್ ಅಪ್ಲಿಕೇಶನ್ ಕೂಡ ಇದು ಕೊನೆ ಹಂತಕ್ಕೆ ಇದೆ. ಇದು ಪರಿಶೀಲನೆ ಆಗಿದ ಕೂಡಲೇ ಅಂದರೆ SIR ಮುಗಿದ ಕೂಡಲೇ ಈ ಒಂದು ಮರುಪರಿಶೀಲನೆ ಅರ್ಜಿನ ನಾವು ಶುರು ಮಾಡ್ತೀವಿ ಅಂದ್ಬಿಟ್ಟು DK ಶಿವಕುಮಾರ್ ಅವರು ಕೂಡ ಹೇಳಿದರು. ಬಟ್ ಇದಕ್ಕೆ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಇದೇ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ ಅಂತ. ಒಟ್ಟಿನಲ್ಲಿ ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ, ಆ್ಯಪ್ ಅಥವಾ ವೆಬ್ ಅಪ್ಲಿಕೇಶನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇದಕ್ಕೆ ಅಧಿಕಾರಿಗಳೇ ಬರಬೇಕಾ ಅಥವಾ ಬರ್ತಾರಾ ಅಥವಾ ನಾವೇ ಹೋಗಿ ಆ ಅಪ್ಲಿಕೇಶನ್ನ ಹಾಕಬೇಕಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಮೂಲಕ ನಾವು ಮರು ಅರ್ಜಿ ಸಲ್ಲಿಕೆ ಮಾಡಿಸ್ಕೊಳ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಇದಕ್ಕೆ ಏನೇನೆಲ್ಲ ದಾಖಲೆಗಳನ್ನ ಬೇಕು ಅಂತಂದರೆ ಫಲಾನುಭವಿಗಳಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹಾಗೆ ನಿಮ್ಮ ಹಸ್ಬೆಂಡು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮೇಯ್ನಾಗಿ ವೋಟರ್ ಐ ಡಿ ಕಂಪಲ್ಸರಿ ಅಂತ ಹೇಳಿದರು. ಹಾಗೆ ತುಂಬ ಜನ ಹೇಳ್ತಾ ಇದ್ದಾರೆ ಲಾಸ್ಟ್ ಟೈಮ್ ಏನು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ಆ ನಂಬರ್ ಕೂಡ ಬೇಕು ಅಂತ. ಬಟ್ ನಾನು ಆಗಲೇ ಹೇಳಿದಂಗೆ ಯಾವುದೇ ರೀತಿ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಇದೇ ದಾಖಲೆ ಬೇಕು ಅದೇ ದಾಖಲೆ ಬೇಕು ನೀವು ಕೊಡಬೇಕು ಅಂದ್ಬಿಟ್ಟು. ಒಟ್ಟಿನಲ್ಲಿ ಬಯೋಮೆಟ್ರಿಕ್ ಹಾಗೆ ಫೇಸ್ ಅಥೆಂಟಿಕೇಶನ್ ಮೂಲಕ ಮಾಡ್ಕೊಳ್ತೀವಿ ಅಪ್ಲಿಕೇಶನ್ ಫಿಲ್ ಅಂತ ಹೇಳಿದ್ದಾರೆ. ಬಟ್ ದಾಖಲೆಗಳ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಬಟ್ ಹೋದ ಸತಿ ಈ ಡಾಕ್ಯುಮೆಂಟ್ ಎಲ್ಲ ಕೇಳಿದರು. ಹಾಗೆ ವೋಟರ್ ಐ ಡಿ ಕೂಡ ಈ ಸತಿಯಿಂದ ಇರಬಹುದು ಅನ್ನೋದ್ರ ಬಗ್ಗೆ ಗೆಸ್ಸಿಂಗ್ ಅಷ್ಟೇ. ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಯಾವುದೇ ರೀತಿ ಚೇಂಜಸ್ ಕೂಡ ಆಗ್ಬೋದು. ಯಾಕಂದರೆ ಈ ಒಂದು DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಾಗಿಂದ ಅವ್ರು ಫಸ್ಟ್ ಮಾತಾಡಿದ್ದೆ ಗೃಹಲಕ್ಷ್ಮಿ ಪರಿಷ್ಕರಣೆ ಬಗ್ಗೆ. ಆವಾಗಿಂದ ಇವಾಗವರೆಗೂ ಸಾಕಷ್ಟು ಚೇಂಜಸ್ ಆಗಿದೆ. ಯಾಕಂದರೆ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗೋವರೆಗೂ ಯಾವ ದಾಖಲೆಗಳನ್ನ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಇರೋದಿಲ್ಲ. ಒಟ್ಟಿನಲ್ಲಿ ಬೇಸಿಕ್ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐ ಡಿ, ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಪಾಸ್ಬುಕ್ ಆಗಿರ್ಬೋದು. ಸೊ ಇದನ್ನ ಬೇಸಿಕ್ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಅವ್ರು ಯಾವಾಗಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಹೇಳ್ತಾರೋ ಆವಾಗ ಹೋಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಬರಬಹುದು. ಜೊತೆಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ 33ನೇ ಕಂತಿನ ಹಣ ಬಿಡುಗಡೆ ಆಯಿತಾ, ಯಾಕಿನ್ನೂ ಬಿಡುಗಡೆ ಆಗಿಲ್ಲ, ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಯಾಕಂದರೆ ಈಗ ಆಲ್ರೆಡಿ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿರೋದ್ರಿಂದ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿ ಹಣ ಜಮೆ ಆಗಿಲ್ಲ. ಮೇ ಬಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೂ ಕೂಡ ಹಾಕೋ ಚಾನ್ಸಸ್ ಇರುತ್ತೆ. ಅದು ಯಾವಾಗಿಂದ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ್ಯಪಲ್ಲಿ ಅಪ್ಡೇಟ್ ಆಗಿರೋದ್ರಿಂದ ಯಾವ ಕ್ಷಣದಲ್ಲಾದ್ರೂ ಬೇಕಾದ್ರೆ ಹಾಕ್ಬೋದು, ಇವಾಗಲೇ ಹಾಕ್ಬೋದು, ಇಲ್ಲ ಲೇಟಾಗಾದರೂ ಹಾಕ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನು 32ನೇ ಕಂತಿನ ಹಣ ಯಾರಿಗೆಲ್ಲ ಬರಬೇಕಿತ್ತು ಅವ್ರಿಗೆಲ್ಲ ಪೆಂಡಿಂಗೇ ಇದೆ. ಇನ್ನೂ ಹಣ ಜಮೆ ಮಾಡ್ತಾ ಇಲ್ಲ. ಈಗ ಒಂದು 3-4 ದಿವಸದಿಂದ ಹಣ ಜಮೆ ಆಗೋದು ಸ್ಟಾಪ್ ಆಗೋಗಿದೆ. ಯಾಕಪ್ಪ ಅಂತಂದರೆ ಇವಾಗ ಒಂದು 3-4 ಕಂತಿಂದ ಅದೇ ರೀತಿ ಮಾಡ್ತಿದ್ದಾರೆ. 3ನೇ ಹಂತದ ಹಣ ಜಮೆ ಮಾಡಿದಾಗ ತುಂಬ ಜನಕ್ಕೆ ಹಾಕೋದೇ ಇಲ್ಲ. ಒಂದು 75% ಜನಗಳಿಗೆ ಹಣ ಜಮೆ ಆಗಿದೆ. ಇನ್ನೂ ಒಂದು 25% ಜನಕ್ಕೆ ಹಣ ಜಮೆ ಆಗಬೇಕಾಗಿದೆ. ಅವ್ರಿಗೆಲ್ಲ ಯಾವಾಗ 33ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂಥ ಟೈಮಲ್ಲಿ 32 ಹಾಗೆ 33ನೇ ಕಂತಿನ ಹಣ ಹಾಕ್ತಾರೆ. ಪ್ರತಿ ಸತಿ ಕೂಡ ಹಂಗೆ ಆಗ್ತಾಯಿದೆ. ಲಾಸ್ಟ್ ಟೈಮ್ ಅಷ್ಟೇ 32ನೇ ಕಂತಿನ ಹಣ ಜಮೆ ಮಾಡಿದಾಗ ಸಾಕಷ್ಟು ಜನಕ್ಕೆ 31ನೇ ಕಂತಿನ ಹಣ ಪೆಂಡಿಂಗ್ ಇತ್ತು. ಅವರಿಗೆಲ್ಲ 31, 32ನೇ ಕಂತಿನ ಹಣ ಒಂದೇ ದಿವಸ ಬೇರೆ ಬೇರೆ ಟೈಮಿಂಗ್ಸಲ್ಲೂ ಜಮೆ ಮಾಡಿದ್ದಾರೆ. ಅದೇ ರೀತಿ ಈ ಸತಿ ಕೂಡ 33ನೇ ಕಂತಿನ ಹಣ ಜಮೆ ಮಾಡಬೇಕಾದ್ರೆ 32ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರುಗಳಿಗೆ ಜಮೆ ಆಗುತ್ತೆ. ಈಗ ಒಂದು 3-4 ಕಂತಿನ ಹಣದಿಂದ ಅದೇ ರೀತಿ ಮಾಡ್ತಿದ್ದಾರೆ. ಯಾಕೆ ಥರ ಮಾಡ್ತಾರೋ ಗೊತ್ತೇ ಆಗಲ್ಲ. ಇದೇ ರೀಸನಿಂದನೇ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನೇ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ. ಸೊ ಹಾಗಾಗಿ ಈ ವರ್ಷದ ಮಾರ್ಚ್ ತಿಂಗಳದ್ದು ಕೂಡ ಹಣ ಜಮೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ. ಹಾಗೆ ಕಳೆದ ವರ್ಷ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಕೂಡ ಹಂಗೆ ಆಯಿತು, ಹಣನೇ ಹಾಕಲಿಲ್ಲ. ಅದ್ರ ಬಗ್ಗೆ ಸರ್ಕಾರದವರು ಕೇಳಿದರೆ ಉತ್ತರನೇ ಕೊಡೋದಿಲ್ಲ. ಈಗ ಮಾರ್ಚ್ ತಿಂಗಳದ್ದು ಕೂಡ ಈ ಸತಿ ಮಿಸ್ ಆಗಿದೆ. ಅದ್ರ ಬಗ್ಗೆ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಉತ್ತರ ಇಲ್ಲ. ಹಾಕ್ತಾರ ಹಾಕಲ್ವ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಕೊಡೋದು ಸರಿಯಾಗಿ ಕೊಟ್ಟರೆ ಸಾಕಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈಗ ಹಣ ಅಂತೂ ಜಮೆ ಆಗ್ತಾ ಇಲ್ಲ. ಇನ್ನು 33ನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗೆ 32ನೇ ಕಂತಿನ ಹಣ ಕೂಡ ಜಮೆ ಆಗೋಂಥದ್ದು. ಈಗ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮಗೆ 32ನೇ ಕಂತಿನ ಹಣ ಬಂದಿಲ್ವಾ ಅಂತ. ಹಾಗೆ ಪಿಂಚಣಿ ಹಣ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತೀರ ನೀವು ಕೂಡ ನಿಮ್ಮ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದೀರಾ ಅಥವಾ ಇನ್ನೂ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ನಾಡ ಕಚೇರಿ ಅಥವಾ ವಿಲೇಜ್ ಅಕೌಂಟೆಂಟ್ ಹತ್ರ ದಾಖಲೆಗಳನ್ನ ಸಬ್ಮಿಟ್ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.